ಇನ್ನು ಮಹಾರಾಷ್ಟ್ರದಲ್ಲಿ ಮಹಾ ಬಿರುಕು ಉಂಟಾಗಿ ಯಾವ ರೀತಿಯಾಗಿ ಇಡೀ ರಾಜಕೀಯವನ್ನೇ ಬುಡಮೇಲು ಮಾಡಿತ್ತು ಅನ್ನೋದನ್ನ ಗಮನಿಸಿದ್ರಿ 2022ರಲ್ಲಿ. ಆದರೆ ಈಗ ಶಿವಸೇನಾ ಉದ್ಧವ್ ಬಣದಲ್ಲಿ ಮತ್ತೆ ಬಿಕ್ಕಟ್ಟು ಉಲ್ಬಣಿಸಿದೆ. ಪಶ್ಚಿಮ ಬಂಗಾಳದ ಬಳಿಕ ಈಗ ಮಹಾರಾಷ್ಟ್ರದಲ್ಲಿ ಪಕ್ಷದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಆಪರೇಷನ್ ಬಿರುಗಾಳಿ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಉದ್ಧವ್ ಠಾಕ್ರೆ ಬಣಕ್ಕೆ ಆ ಪಕ್ಷದ ಸಂಸದರೇ ಬಿಗ್ ಶಾಕ್ ಕೊಟ್ಟಿದ್ದಾರೆ. ರಾಜಧಾನಿ ಡೆಲ್ಲಿಗೆ ಉದ್ಧವ್ ಬಣದ ಸಂಸದರು ಹಾರಿದ್ದಾರೆ. ಸೊ ಹೀಗಾಗಿ ಮತ್ತೊಮ್ಮೆ ಪಕ್ಷದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಯಾವ ರೀತಿಯಾದಂತಹ ಒಂದು ಮಹಾ ಬಿರುಕಿನಿಂದಾಗಿ ಶಿವಸೇನೆ ಹೊಡೆದು ಹೋಳಾಗಿ ಒಂದ್ ಕಡೆ ಶಿಂಧೆ ಬಣ ಆಯಿತು, ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ಬಣ ಆಯಿತು. ಈಗ ಉದ್ಧವ್ ಠಾಕ್ರೆ ಬಣದಲ್ಲೇನೆ ಗೆದ್ದಿರುವಂತಹ 9 ಸಂಸದರ ಪೈಕಿ 5 ಡೆಲ್ಲಿಯಲ್ಲಿದ್ದಾರೆ. ಸೊ ಹೀಗಾಗಿ ಮತ್ತೊಮ್ಮೆ ಉದ್ಧವ್ ಪಕ್ಷದಲ್ಲಿ ಶಿವಸೇನಾ ಉದ್ಧವ್ ಠಾಕ್ರೆ ಬಣ, ಸೊ ಇದರಲ್ಲಿ ಒಂದು ಬಿರುಕು ಕಾಣಿಸ್ಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಆ 5 ಸಂಸದರು ಈಗ ಶಿಂಧೆ ಬಣದ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 2022ರ ಮಹಾಬಂಡಾಯ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ. ಯಾವ ರೀತಿಯಾಗಿ ಶಿವಸೇನೆ ಹೊಡೆದು ಹೋಳಾಯಿತು ಅನ್ನೋದನ್ನು ಗಮನಿಸಿದ್ದೀವಿ. ಶಿಂಧೆ ಬಣದ ಆಪರೇಷನ್ ಟೈಗರ್ ಸಕ್ಸಸ್ ಆಗಿರುವಂಥ ಮಾಹಿತಿ ಇದೆ. ಶಿಂಧೆ ಟಚ್ನಲ್ಲಿ UBTಯ 9 ಜನ ಸಂಸದರ ಪೈಕಿ ಈಗಾಗಲೇ 5 ಇದ್ದಾರಂತೆ. ಇದರ ಬೆನ್ನಲ್ಲೇ ದೆಹಲಿಗೆ ಮಹಾರಾಷ್ಟ್ರ DCM ಏಕನಾಥ್ ಶಿಂಧೆ ತೆರಳಿದ್ದಾರೆ. ನಾಳೆ ಲೋಕಸಭಾ ಸ್ಪೀಕರ್ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ 9 ಜನ ಗೆದ್ದಿದ್ರು. ಅದರಲ್ಲಿ 3/2 ಭಾಗ ಅಂತಂದ್ರೆ ಕನಿಷ್ಠ ಪಕ್ಷ 6 ಜನ. ಸೊ ಅದರಲ್ಲಿ ಈಗಾಗಲೇ 5 ಡೆಲ್ಲಿಯಲ್ಲಿದ್ದಾರೆ, 2 ಮುಂಬೈನಲ್ಲಿದ್ದಾರೆ. ಉದ್ಧವ್ ಠಾಕ್ರೆ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಸೊ ಈ ಒಂದು ತಿರುವು ಯಾವ ರೀತಿಯಾಗಿ ಉದ್ಧವ್ ಠಾಕ್ರೆಯ ಪಕ್ಷವನ್ನು ಉಳಿಸುತ್ತಾ ಮತ್ತೊಮ್ಮೆ ಹೋಳಾಗುವಂತೆ ಮಾಡುತ್ತಾ ಕಾದ್ ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.